ಕುಮಾರಸ್ವಾಮಿ ಮನೆಯಲ್ಲಿ ತೋಟದ ಮನೆಯಲ್ಲಿ ಏರ್ಪಾಡಾಗಿದ್ದಂತಹ ಬಾಡೂಟ ರದ್ದಾಗಿದೆ. ಚುನಾವಣಾಧಿಕಾರಿಗಳು ಬಿಡದಿಯ ತೋಟದ ಮನೆಗೆ ಪರಿಶೀಲನೆಗೆ ಅಂತ ಹೋಗ್ತಾರೆ. ಚುನಾವಣಾಧಿಕಾರಿಗಳ ಭೇಟಿಯ ಹಿನ್ನೆಲೆಯಲ್ಲೇ ಹೊಸತೊಡಕನ್ನ ರದ್ದು ಮಾಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಚುನಾವಣಾಧಿಕಾರಿಗಳು ಕೊಟ್ಟಂತಹ ಮಾಹಿತಿ ಇದು. ಕ್ರಮ ತಗೊಳ್ಳಿಬಿಟ್ಟು MCC ನೋಡಲ್ ಆಫೀಸರ್ಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಮತ್ತು FS ಟೀಮ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಮತ್ತು ತಹಸೀಲ್ದಾರ್ ಕೂಡ ಅದನ್ನು ನೋಡ್ಕೊಳ್ಳೋಕೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಎಸ್, ಅದು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಆಗ್ತದೆ ಮತ್ತು ವಿತೌಟ್ ಪರ್ಮಿಷನ್ ಇಲ್ಲದೇ ಇರೋದ್ರಿಂದ ನೀವು ರೂಲ್ಸ್ ಪ್ರಕಾರ ಏನಿದೆ ಕ್ರಮ ತಗೊಳ್ಳಿ ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ಒಳಗಡೆ ಯಾರು ಇಲ್ಲ. ಈಗ ಕುಟುಂಬ ಸದಸ್ಯರಿಗೆ ಅಥವಾ ಸ್ನೇಹಿತರಿಗೆ ಇಲ್ಲ, ಈಗ ನಮಗೆ ಒಳಗಡೆ ಯಾರು ಇಲ್ದೇ ಇರೋದ್ರಿಂದ ಒಂದು 7-8 ಜನ ಇದ್ದಾರೆ ಅಷ್ಟೇ. ಒಳಗಡೆ ಯಾರು ಇಲ್ಲದ್ರಿಂದ ಇದು ಪೊಲಿಟಿಕಲ್ ಪಾರ್ಟಿನೋ ಅಥವಾ ಕುಟುಂಬಸ್ಥರಿಂದ ನಾವು ನಿರ್ಧಾರ ಮಾಡೋಕ್ಕಾಗ್ತಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಅಲ್ಲಿ FS ಟೀಮ್ನ ನಾವು ಅಲ್ಲೇ ಬಿಟ್ಟಿದ್ದೀವಿ. ಈಗ ಸ್ನೇಹಿತರಿಗೆ ಶಾಸಕರಾಗಿರ್ಬೋದು ಅಥವಾ ಕ್ಯಾಂಡಿಡೇಟ್ ಆಗಿರ್ಬೋದು ಅವ್ರ ಸ್ನೇಹಿತರಲ್ಲ ಸರ್, ಅವ್ರು ಊಟಕ್ಕೆ ಇಟ್ಕೊಂಡು ಇಲ್ಲ, ಹಂಗೆ ಬರಲ್ಲ. ನೋ ಈಗ ನಾವು ಇದು ಎಲ್ಲ ಕೋಡ್ ಆಫ್ ಕಂಡಕ್ಟ್ ಇರೋದೇ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಆ ಥರ ಪರ್ಮಿಷನ್ ತಗೊಂಡು ಮಾಡೋಕೆ ಬರಲ್ಲ, ಪರ್ಮಿಷನ್ ಇಲ್ದೇ. ಸೊ ಜೊತೆಗೆ ಈಗ ಅದನ್ನೇ ಅವ್ರು ಹೇಳ್ತಾ ಇರೋದು ಕಾರಣಕ್ಕೋಸ್ಕರ ನಾವು FS ಟೀಮ್ನ ಅಲ್ಲೇ ಬಿಟ್ಟಿದ್ದೀವಿ. ನಮ್ಮ ರಿಲೇಟಿವ್ ಮಾತ್ರ ಅಂತ ಹೇಳ್ತಿದ್ದಾರೆ. ಅದಕ್ಕೆ ರಿಲೇಟಿವ್ನ ಅಥವಾ ಪೊಲಿಟಿಕಲ್ ಪಾರ್ಟಿ ರಿಲೇಟೆಡ್ ಅದಕ್ಕೆ ನಮಗೆ ಕನ್ಫರ್ಮ್ ಮಾಡಿ ಹೇಳ್ಬಿಟ್ಟು ನಾವು ಅಲ್ಲಿ FS ಟೀಮ್ ಬಿಟ್ಟಿದ್ದೀವಿ. ನಾವಲ್ಲಿ ಜೊತೆಗೆ ಪೊಲಿಟಿಕಲ್ ಪಾರ್ಟಿ ರಿಲೇಟೆಡ್ ಇತ್ತು ಅಂತಂದರೆ ನೀವು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಏನಿದೆ ಅದ್ರ ಪ್ರಕಾರ ನಿಯಮಾನುಸಾರ ನೀವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿಬಿಟ್ಟು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೇವೆ. ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಬಂದರೆ ಕೇಸ್ ಮಾಡ್ತೀರಾ? ಖಂಡಿತವಾಗಿ ಪೊಲಿಟಿಕಲ್ ಪಾರ್ಟೀಸ್ ಅವ್ರಿಗೋಸ್ಕರನೇ ಊಟ ಮಾಡಿದಾರಂತ ಕನ್ಫರ್ಮ್ ಆಯ್ತು ಅಂದರೆ FS ರಿಪೋರ್ಟ್ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ಅವ್ರ ಕೇಸ್ ಮಾಡೋಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ಇಲ್ಲ, ಅದು ಏನಾಗುತ್ತೆ ಅಂದರೆ ಪರ್ಮಿಷನ್ ಕೊಡೋಕೆ ಬರಲ್ಲ ಊಟಕ್ಕೆ. ಯಾಕಂದರೆ ಅದು ಮಾಡಲ್ ಕೋಡ್ ಆಫ್ ಕಂಡಕ್ಟಲ್ಲಿ ಅದೇನಾಗುತ್ತೆ ಇಂಡ್ಯೂಸ್ಮೆಂಟ್ ಆಫ್ ವೋಟರ್ಸ್ ಅಂತ ಬರ್ತದೆ. ವೋಟರ್ಸ್ಗೆ ನಾವು ಪ್ರಭಾವ ಬೀರ್ದಂಗೆ ಆಗ್ತದೆ. ಅದು ರಿಲೇಟಿವ್ ಅವ್ರು ಮಾಡಿಕೊಂಡ್ರೆ ಏನೋ ಅಬ್ಜೆಕ್ಷನ್ ಇಲ್ಲ. ಖಂಡಿತವಾಗಿ ಈಗ ಅದಕ್ಕೇ ನಾವು ಒಳಗಡೆ ಹೋಗಿದ್ನಲ್ಲ, ಸ್ವತಃ ನಾನೇ ಖುದ್ದಾಗಿ ನೋಡೋದ್ರಿಂದ ಅಲ್ಲಿ ಯಾರೂ ಕಾಣಿಸಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಕನ್ಫರ್ಮ್ ಮಾಡ್ಕೋಕ್ಕೋಸ್ಕರ ನಾವು FS ಟೀಮು VST ಟೀಮ್ ಅಲ್ಲೇ ಬಿಟ್ಟಿದ್ದೀವಿ. ಇವಾಗ ಎಷ್ಟು ಚೇರ್ ಹಾಕಿದ್ರೆ ಸರ್ ಅಲ್ಲಿ ಊಟಕ್ಕೆ? ಅಲ್ಲಿ ಎಷ್ಟು ಬಂದಾಜು 50-60 ಹಾಂ, ಒಂದು 50 to 60 ಇದೆ ಅಂತ ಇದೆ. ಅದನ್ನೆಲ್ಲ ರಿಮೂವ್ ಮಾಡಿಸಿದ್ದೀವಿ. ಈಗ ಅದನ್ನು ಸಹ ರಿಮೂವ್ ಮಾಡಿಸಿದ್ದೀವಿ. ಈಗ ನೀವು ಅಷ್ಟು ಜನ ಇಲ್ಲ ರಿಲೇಟಿವ್ ಅಂತಂದಮೇಲೆ ನೀವು ಯಾಕೆ ಹಾಕೊಂಡಿದ್ರೆ ಅಂದ್ಬಿಟ್ಟು ಅದನ್ನು ಕೂಡ ತೆರವುಗೊಳಿಸಿದ್ದೇವೆ. ಇಲ್ಲ, ನನಗೆ ಆ ಥರ ಮಾಹಿತಿ ಫಸ್ಟ್ ನಾನು ಬರ್ತು ಹೊರಗಡೆ ಬಿಡ್ತಾ ಇಲ್ಲ ಅಂತ. ಆ ಕಾರಣಕ್ಕೋಸ್ಕರ ನಾನು ಫಿಸಿಕಲಿ ಆಗಿ ನಾನೇ ಇವತ್ತು ಬಂದಿರೋದು. ಈಗ ಥ್ಯಾಂಕ್ ಯು. ರಮೇಶ್ ಅಂತೇಳಿ, ಸಹಾಯಕ ಚುನಾವಣಾಧಿಕಾರಿ, ಮಾಗಡಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಥ್ಯಾಂಕ್ ಯು. ಎಸ್, ಇದು ಸಹಾಯಕ ಚುನಾವಣಾಧಿಕಾರಿ ರಮೇಶ್ ಅವರು ಕೊಟ್ಟಂತಹ ಮಾಹಿತಿ. ಕುಮಾರಸ್ವಾಮಿ ಅವರ ಬಿಡದಿಯ ತೋಟದ ಮನೆಗೆ ತೆರಳಿ ಪರಿಶೀಲನೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಊಟಕ್ಕೆ ಎಲ್ಲವೂ ಕೂಡ ರೆಡಿ ಆಗ್ತಾ ಇತ್ತು. ವಿಚಾರಣೆ ಮಾಡಿದಾಗ ಕೇವಲ ರಿಲೇಟಿವ್ಸ್ಗೆ ಮಾತ್ರ, ಸಂಬಂಧಿಕರಿಗೆ ಮಾತ್ರ ಊಟಕ್ಕೆ ಆಹ್ವಾನವನ್ನ ಕೊಡಲಾಗಿದೆ ಅಂತ ಹೇಳಿದ್ದಾರಂತೆ. ರಾಜಕೀಯ ವ್ಯಕ್ತಿಗಳು ಯಾರು ಕೂಡ ಬರಲ್ಲ ಅನ್ನುವಂತಹ ಮಾಹಿತಿ ಅವರಿಂದ ಬಂದಿದೆ. ಹಾಗಾಗಿ ಕೆಲವು ಅಧಿಕಾರಿಗಳು ಇಲ್ಲೇ ಇರ್ತಾರೆ, ಪರಿಶೀಲನೆ ಮಾಡ್ತಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಚುನಾವಣಾಧಿಕಾರಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಈಗ ಕುಮಾರಸ್ವಾಮಿ ಅವರು ಕರೆದಿದ್ದಂತಹ ಔತಣಕೂಟ ಕಂಪ್ಲೀಟ್ ರದ್ದಾಯ್ತಾ? ವೀಣಾ, ಹೌದು. ಈಗ ಯುಗಾದಿ ಹಬ್ಬದ ಮರುದಿನ ಹೊಸತೊಡಕು ಅಂತ ಏನು ಒಂದು ಕಾರ್ಯವನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ಆಪ್ತರಿಗೆ ಮನೆಯಲ್ಲಿ ಒಂದು ಊಟಕ್ಕೆ ಅಂತ ಕರ್ಕೊಂಡಿರ್ತಾರೆ. ಯುಗಾದಿ ಹಬ್ಬದ ಹೊಸತೊಡಕು ಸಂಭ್ರಮಾಚರಣೆ ಕೂಡ ನಡಿಬೇಕಾಗಿರುತ್ತೆ. ಆದರೆ ಚುನಾವಣೆ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ. ಕಾಂಗ್ರೆಸ್ನವರು ಕೊಟ್ಟಂತಹ ದೂರಿನ ಮೇರೆಗೆ ಚುನಾವಣಾಧಿಕಾರಿಗಳು ಕೂಡ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರ ತೋಟದ ಮನೆಗೆ ಬರ್ತಾರೆ. ತೋಟದ ಮನೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಇಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ. ಸುಮಾರು 50ರಿಂದ 60 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನು ಅನುಮತಿ ಪಡೆಯದೆ ಮಾಡುವಂತಿಲ್ಲ. ಹಾಗಾಗಿ ನಾವು ಅದನ್ನು ರದ್ದು ಮಾಡಿದ್ದೇವೆ. ನಮ್ಮ ಒಂದು ತಂಡವನ್ನು ಕೂಡ ಇಲ್ಲೇ ಇರಿಸಿದ್ದೀವಿ. ಯಾರೇ ರಾಜಕೀಯ ವ್ಯಕ್ತಿಗಳು ಕೂಡ ಇಲ್ಲಿಗೆ ಬಂದರೂ ಕೂಡ ಅದು ನಿಯಮ ಬಾಹಿರ ಆಗುತ್ತೆ. ಹಾಗಾಗಿ ನಾವು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಚುನಾವಣಾಧಿಕಾರಿ ರಮೇಶ್ ಇದೀಗ ತಿಳಿಸಿರುವಂಥದ್ದು. ಹಾಗಾಗಿ ಅವರು
ಅಂದರೆ ಇಲ್ಲಿ ಪರಿಶೀಲನೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಬಂಧುಗಳಿಗೆ ಮತ್ತು ಆಪ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕುಮಾರಸ್ವಾಮಿಯ ಆಪ್ತರು ಚುನಾವಣಾಧಿಕಾರಿಗಳಿಗೆ ನೀಡ್ತಾರೆ. ಆದರೂ ಕೂಡ ಕುಟುಂಬಸ್ಥರನ್ನು ಹೊರತುಪಡಿಸಿ ಬೇರೆ ಯಾರಾದರೂ ರಾಜಕೀಯ ವ್ಯಕ್ತಿಗಳು ಇಲ್ಲಿಗೆ ಬಂದರೂ ಕೂಡ ಅದು ಕೂಡ ನಿಯಮಕ್ಕೆ ವಿರುದ್ಧ ಆಗುತ್ತೆ. ಹಾಗಾಗಿ ನಾವು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಚುನಾವಣಾಧಿಕಾರಿಗಳು ತಿಳಿಸಿರುವಂಥದ್ದು. ಸದ್ಯದ ಮಾಹಿತಿಯ ಪ್ರಕಾರ ಅಲ್ಲಿ 50ರಿಂದ 60 ಜನಕ್ಕೆ ಏನು ಊಟದ ವ್ಯವಸ್ಥೆಯನ್ನು ಮಾಡಿದ್ರು ಅದನ್ನು ರದ್ದು ಮಾಡುವಂತೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಚುನಾವಣಾಧಿಕಾರಿಗಳು ಹೇಳ್ತಾ ಇರುವಂಥದ್ದು. ವೀಣಾ, ಹಾಗೆ ನೋಡಿದ್ರೆ ಈಗ ಏನೊಂದು ಔತಣಕೂಟವನ್ನು ಆಪ್ತರಿಗೆ ಏರ್ಪಡಿಸಿದ್ರು ಕುಮಾರಸ್ವಾಮಿ ಅವರು ತೋಟದ ಮನೆಯಲ್ಲಿ, ಅದು ಸದ್ಯಕ್ಕೆ ರದ್ದಾಗುವಂಥ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.